ಗೈಸ್, ಇವಾಗ ಎಲ್ಲರಿಗೂ ಗುಡ್ ನ್ಯೂಸು ಏನಂತಂದರೆ ನಿಮ್ಗೆ ಮಾರ್ನಿಂಗ್ನೇ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ ನಾನು. CRDR 1600 ಹುದ್ದೆಗಳು ಖಾಲಿದಾವೆ. ಅವುಗಳ ಯಾವ ಕ್ಷಣದಲ್ಲೂ ನೇಮಕಾತಿ ಮಾಡ್ಕೋತಾರೆ ಹೇಳಿದ್ದೆ ನಾನು. ಅಪ್ರಾಕ್ಸಿಮೇಟ್ಲಿ ಜೂನ್ 20 ಅಂತಲೇ ಹೇಳಿದ್ದೆ. ಓಕೆ, ಅಂದರೆ ಇವತ್ತೇ ನೋಟಿಫಿಕೇಷನ್ ಆಗ್ತದೆ ಅಂತಲೇ ಹೇಳಿದ್ದೆ. ಇವತ್ತು ಯಾವ್ದಾದ್ರು ಒಂದು ನೋಟಿಫಿಕೇಷನ್ ಆಗೇ ಆಗ್ತದೆ ಅಂತ ಹೇಳಿದೆ. ಸೊ ಹಾಗಾಗಿ ನೋಟಿಫಿಕೇಷನ್ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ನಮ್ಮ ಚಾನಲ್ ಎಷ್ಟು ಟ್ರಸ್ಟ್ ಆ್ಯಂಡ್ ಇನ್ಫಾರ್ಮೇಟಿವ್ ಚಾನಲ್ ಇದೆ ಅಂಥೇಳಿ. ಓಕೆ, ಕರೆಕ್ಟಾಗಿ ಡೇ ಟು ಡೇಟ್ ಹೇಳ್ತದೆ. ಓಕೆ, ಇವಾಗ ನಿಮಗೇನಾದ್ರು ಟ್ರಸ್ಟ್ ಇತ್ತಪ್ಪ ಅಂದರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ, ವಿಡಿಯೋಗಳಿಗಾಗಿ, ಅಪ್ಡೇಟ್ಸ್ಗಳಿಗಾಗಿ ಕರೆಕ್ಟಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಓಕೆ, ಫ್ರೀಯಾಗಿರ್ತದೆ ಇದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡ್ತಾಯಿರಿ. ನಿಮ್ಮ ಒಂದು ಸಪೋರ್ಟ್ ಇರಲಿ. ಓಕೆ, ಎಲ್ಲರಿಗೂ ಕೂಡ ವೆಲ್ಕಮ್. ನೋಡೋಣ ಗೈಸ್, ಇದರಲ್ಲಿ ಏನಿದೆ ಅಂತಂದರೆ 1600 ಹುದ್ದೆಗಳು ಏನು DAR ಇದೆಯಲ್ಲ, DAR ಡಿಸ್ಟ್ರಿಕ್ಟ್ ಆರ್ಮ್ಡ್ ಪೊಲೀಸ್ ಅಂತ ಕರಿತೀವಿ. ಇನ್ನು CR ಅಂದರೆ ಸಿಟಿ ಆರ್ಮ್ಡ್ ಪೊಲೀಸ್. ಇದೆಲ್ಲ CRDR ಒಂದು ಇದರಲ್ಲಿ ಬರ್ತದೆ. ಹಾಗಾಗಿ ಇನ್ನು ಹಂತದಲ್ಲಿ ನೋಟಿಫಿಕೇಷನ್ನ ಮಾಡ್ತಾ ಹೋಗ್ತಾರೆ. ಇವಾಗ CRDR ಆಯಿತು, ಸಿವಿಲು ಆಯಿತು, ಆಮೇಲೆ CRDR ಆಯಿತು. ನೆಕ್ಸ್ಟ್ ಬರೋದೇ KSRP. ಈ KSRP ಯಾವಾಗ ಬರ್ತದೆ ಏನಿಲ್ಲ ಅದನ್ನೆಲ್ಲ ಮುಂದೆ ಬರುವಂತಹ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ವಿಲೇಜ್ ಅಕೌಂಟೆಂಟ್ ಇದೆ, ಮತ್ತು KSISF ಇದೆ, ಆಮೇಲೆ ESI ಇದೆ, ಓಕೆ, PSI ಇದೆ. ಅವುಗಳೆಲ್ಲ ಮಾಹಿತಿಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್, ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪಲ್ಲೆಲ್ಲ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಮತ್ತು ಹಲವಾರು ರೀತಿಯಾಗಿ KPSC ಕಡೆಯಿಂದ ಬರುವಂಥದ್ದು ಮತ್ತು KA ಕಡೆ, KSP ಕಡೆ ಬರುವಂತಹ ಎಲ್ಲವನ್ನು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಹೋಗ್ತೀವಿ. ಓಕೆ, ಅದಕ್ಕೆ ನೀವು ಮಾಡ್ತಾ ಇರೋದು ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೊಂದು ಮೋಟಿವೇಶನ್ ಬರ್ತದೆ. ಓಕೆ, ಬನ್ನಿ ಇವಾಗ ಜಾಸ್ತಿ ತಲೆ ತಿನ್ನಲು ನಿಮ್ಮದು ನೋಡ್ಬೋದು. ನಿಮ್ಮದೇನದು ಹುದ್ದೆಗಳಿತ್ತಲ್ಲ 1600 ಹುದ್ದೆಗಳು, ಇವುಗಳನ್ನ ಕನ್ಫರ್ಮ್ ಆಗಿದೆ. 1421 ಹುದ್ದೆಗಳು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಈಗ ನಾನ್ HKಯಲ್ಲಿ ನಿಮಗೆ ಕರೆದಿದ್ದಾರೆ. ವೇತನ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ, ಇವತ್ತು ಜಾಬ್ ಸಿಕ್ಕರೆ ಸಾಕಾಗೈತೆ. ಏನು ಇದರಲ್ಲಿ ಹೇಳುವಂಥದ್ದು ಅಷ್ಟೊಂದು ಏನು ಇಲ್ಲ. ಬಟ್ ಸಿವಿಲ್ PC ಅಂತ ಇದೆ ನೋಡಿ, ಸಿವಿಲ್ PC ಅದರಲ್ಲಿ ಏನು ನೋಟಿಫಿಕೇಷನ್ ಆಗಿದೆಯಲ್ಲ ಸೇಮ್ ಅದೇ ಪ್ಯಾಟ್ರನ್ ಇದು. ಇದರಲ್ಲಿ ನಿಮ್ಗೆ ಹೇಳುವಂಥದ್ದು ಮತ್ತು ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಅಂಥದ್ರಲ್ಲಿ ಏನೂ ಇಲ್ಲ. ಓಕೆ, ಇದರಲ್ಲಿ ಮತ್ತೇನೋ ಅಂಥದ್ದೇನಿಲ್ಲ ವಿಶೇಷತೆ. ತತ್ಸಮಾನ ನೋಡ್ಕೋಬೋದು. PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಇದೆ ನಿಮಗೆ. ಮತ್ತು ಇದರಲ್ಲಿ ನೋಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಏಜನ್ನು ನೋಡ್ಕೊಳ್ಳಿ, ಎಲ್ಲ ಸೇಮ್ ಇದೆ. 33 ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವೆಲ್ಲ ಬರ್ತಾವಲ್ಲ, ಪ್ರವರ್ಗ 1, 3B ಇವೆಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 35 ವರ್ಷ ಇದೆ. ಇನ್ನು 38 ಅಂತಂದರೆ ಅರಣ್ಯದಲ್ಲಿ ಬುಡಕಟ್ಟು ವಾಸಿಗಳು ಇರ್ತಾರೆ ನೋಡಿ, ಅವರಿಗೆ ಇರ್ತದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ದಿನಾಂಕ ಸ್ಟಾರ್ಟ್ ಆಗಿದೆ. 22ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಇದೇ ತಿಂಗಳು. ಇನ್ನು ನೆಕ್ಸ್ಟ್ 22ಕ್ಕೆ 27/7 ಎಂಡ್ ಆಗ್ತದೆ. ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋಕ್ಕೆ 24 ಕೊನೆಯ ದಿನಾಂಕ. ಮತ್ತು ನೀವು ಲೇಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದೇನು ಅಪ್ಲಿಕೇಶನ್ ಹಾಕೋಕ್ಕೆ ಸರ್ವರ್ ಪ್ರಾಬ್ಲಮ್ ಆಗ್ತದಲ್ಲ, ಹಾಗೆ ಇದು ಕೂಡ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಪಟ್ ಅಂತೇಳಿ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಸುಮ್ಮನೆ ಕೂತ್ಬಿಡಿ. ಯಾಕಂದರೆ ನಿಮಗೆ ಎಕ್ಸಾಮ್ ಟೈಮ್ ಇದೆ. ಇದು ಎಕ್ಸಾಮ್ ಟೈಮ್ ಗೋಲ್ಡನ್ ಟೈಮ್ ಅಂತ ಕರಿತೀವಿ. ಇಲ್ಲಿ ನೀವು ಅಕಸ್ಮಾತ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದ್ರು ಟೈಮ್ ಪಾಸ್ ಮಾಡ್ಕೋತಾ ಕೂತ್ರಂತ ತಿಳ್ಕೊರಿ, ನಿಮ್ಮದು ಒಂದೊಂದು ತಿಂಗಳು ಅಪ್ಲಿಕೇಶನ್ ಹಾಕೋಕ್ಕೇ ಹೋಗಿಬಿಡ್ತದೆ. ಯಾಕಂದರೆ ಈ ಕಡೆ ಅಪ್ಲಿಕೇಶನ್ ಹಾಕಲ್ಲ, ಈ ಕಡೆ ಅಪ್ಲಿಕೇಶನ್ ತೊಗೊಳ್ಳೋದಿಲ್ಲ. ಆಮೇಲೆ ಈ ಕಡೆ ನಿಮಗೆ ಓದೋಕ್ಕಾಗಲ್ಲ, ಲೈಬ್ರರಿಯಲ್ಲಿ ಕೂತ್ಕೊಂಡಿರ್ತಾರೆ, ಅಪ್ಲಿಕೇಶನ್ ಹಾಕಿಲ್ಲ, ಏನು ಓದೋದು ಅಂತೇಳೋದು ಒಂದು ಚಿಂತೆ. ಹಾಗಾಗಿ ಯಾವುದೂ ಕೂಡ ಟೆನ್ಷನ್ ಮಾಡ್ಕೋಬಿಟ್ರಿ. ಆರಾಮಾಗಿ ನಿಧಾನವಾಗಿ ಅಪ್ಲಿಕೇಶನ್ನ ಹಾಕಿ ಬಿಟ್ಟ ತಕ್ಷಣ ನೀವೆಲ್ಲ ಮೂಲ ದಾಖಲಾತಿ ಏನು ಕರಿತೀವಲ್ಲ, ಡಾಕ್ಯುಮೆಂಟ್ಸ್ ಇವೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಕಿಶಿಂದ ಅಪ್ಲಿಕೇಶನ್ ಹಾಕಿ ತೊಗೊಳ್ತದೆ. ಓಕೆ, ಮತ್ತೇನೋ ನಿಮಗೆ ಡೌಟ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಮಾಡ್ತಾ ತಿಳಿಸಿ. ನೋಡಿ ಗೈಸ್, ಎಲ್ಲ ಸೇಮ್ ಇದೆ. ಮತ್ತು ಇದರಲ್ಲಿ ಏನಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರಿಗೆ 500 ರೂಪಾಯಿ ಹುದ್ದೆಗಳು ಮತ್ತು 750 ಹುದ್ದೆಗಳು 500 ರೂಪಾಯಿ ನಿಮಗೆ ಪಾವತಿ ಮಾಡೋಕ್ಕೆ ಸಿಗ್ತದೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಮತ್ತು 2A 2B 3A 3B 750 ಹುದ್ದೆಗಳು ರೂಪೀಸ್ಗಳು ನಿಮಗೆ ಪೇ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಇದು ತುಂಬ ಓವರ್ ಆಯ್ತು ಅಂತ ಅನ್ಕೋತೀನಿ. ಬಟ್ ಇರಲಿ, ನೋ ಪ್ರಾಬ್ಲಮ್ಮ. ತಲೆ ಕೆಡಿಸ್ಕೊಬೇಡ್ರಿ. ಒಂದು ಹುದ್ದೆ ಚಕ್ರ ಸಾಕಾಗಿದೆ, ಇಂಥದ್ದು ಎಷ್ಟೋ ಗಳಿಸ್ತೀರ ಮುಂದೆ. ತಲೆ ಕೆಡಿಸ್ಕೊಬೇಡ್ರಿ. ಇದನ್ನ ನೀವು 100% ಫಾಲೋ ಮಾಡ್ತೀರ ಅಂತ ಅನ್ಕೊತೀನಿ. ನೋಡ್ಬೋದು, ಎಲ್ಲ ಸಿಲೆಬಸ್ಸನ್ನು ನೋಡ್ಕೊಳ್ಳಿ. ನೀವು ಲಿಖಿತ ಪರೀಕ್ಷೆಯನ್ನು ನೋಡ್ಕೊಳ್ಳಿ. ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತಲೂ ಆಲ್ರೆಡಿ ಹೇಳಿದ್ದಾರೆ. ಇವೆಲ್ಲ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಇದು ಜಾಸ್ತಿ ಕೇಳ್ತಾರೆ. ಆಮೇಲೆ ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂಥ ಸಾಮಾನ್ಯ ಅಧ್ಯಯನವನ್ನು ಎಲ್ಲ ನಿಮಗೆ
ಕೇಳ್ತಾರೆ. 100 ಕ್ವಶನ್ ಟೋಟಲ್ ಇರ್ತದೆ. ಒಟ್ಟು 100 ಕ್ವಶನು 100 ಮಾರ್ಕ್ಸು. ಆಮೇಲೆ 1.5 ಗಂಟೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ತಾರೆ. ಮತ್ತು ಲಿಖಿತ ಪರೀಕ್ಷೆ ಕಡ್ಡಾಯ ಕನ್ನಡ ಅಂತ ಇದೆಯಲ್ಲ, ಅದು 6ನೇ ತಾರೀಕಿಗೆ ನಿಮಗೂ ಎಕ್ಸಾಮ್ ಸಿಗ್ತದೆ ನೋಡೋಕ್ಕೆ. 10:30ರಿಂದ 12 ತನಕ ತಿಳಿಸ್ಕೊಡ್ತಾರೆ. ಮತ್ತು ಇದು ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದಂಥ ಅಭ್ಯರ್ಥಿಗಳಿಗೆ ನಂತರದಲ್ಲಿ ಬೇರೆ ದಿನಾಂಕವನ್ನು ತಿಳಿಸ್ಕೊಡ್ತಾರೆ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಲಿ. ಒಂದು ಕಡ್ಡಾಯ ಕನ್ನಡ ಯಾರು ಬರೀತಾರೆ ಅಂದರೆ 6ನೇ ತಾರೀಕಿಗೆ ಇರ್ತದೆ. ಇನ್ನು ಬಿಟ್ಟರೆ ಅದು ನಿಮಗೆ ಜಿ ಕೆ ಪಿ ಕೆ ಕ್ವಶನ್ ಇರ್ತದೋ ಅದು ನೆಕ್ಸ್ಟ್ ಅದು ತಿಳಿಸ್ಕೊಡ್ತಾರೆ ನಿಮಗೆ. ಓಕೆ, ಇನ್ನೇ ನಿಮಗೆ ಎಷ್ಟು ದಿನ ಬಾಕಿ ಉಳಿತಪ್ಪ ಅಂತಂದರೆ ಟೋಟಲಾಗಿ 77 ದಿನ ಉಳಿತು. ಇನ್ನು ಸಿವಿಲ್ ಪಿ ಸಿಗೆ 42 ದಿನ ಟೈಮ್ ಇದೆ. ನೋಡ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ಓದ್ಕೊಳ್ಳಿ, ಕಾಮ್ ಡೌನ್ ಆಗಿ. ಯಾರ್ಯಾರೇನೆಲ್ಲ ಕಂಪ್ಲೀಟ್ ಮಾಡಿಲ್ವೋ ಮೇನಾಗಿ ನೀವು ಕೆ ಎ ಫೋಕಸ್ ಮಾಡೋದು ಏನಪ್ಪ ಅಂತಂದರೆ ಗೊತ್ತಿರಲಿ ನಿಮಗೆ. ಕೆ ಎ ಫೋಕಸ್ ಮಾಡೋದು ಮೆಂಟಲ್ ಎಬಿಲಿಟಿ 15ರಿಂದ 20 ಕ್ವಶನ್ವರೆಗೂ ಮೆಂಟಲ್ ಎಬಿಲಿಟಿ ಕೇಳ್ತದೆ. ಮತ್ತು ಕರೆಂಟ್ ಅಫೇರ್ಸ್ನೂ ಕೂಡ ಹೆಚ್ಚು ಫೋಕಸ್ ಮಾಡ್ತದೆ. 15ರಿಂದ 30ರವರೆಗೂ ಕೂಡ ಕರೆಂಟ್ ಅಫೇರ್ಸ್ ಬರ್ಬೋದು ನೋಡಿ. ಹಾಗಾಗಿ ಮೇಲ್ಮೇಲೆ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಎಲ್ಲವನ್ನು ಸಿಲೆಬಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಕರೆಂಟ್ ಅಫೇರ್ಸ್ನ ನೀವು ಎಲ್ಲವನ್ನು ಕವರ್ ಮಾಡಿ, ಮೇಲ್ಮೇಲೆ ಯಾಕೆ ಆಗೋಲ್ದಾಕ, ಬಟ್ 2-3 ಸರ್ತಿ ರಿವಿಷನ್ ಮಾಡ್ಕೊಂಡು ಹೋಗಿ, ಮರೆಯೋದಿಲ್ಲ. ಓಕೆ, ಎಸ್, ನಿಮಗೆ ಗೊತ್ತಿದೆ ಇಲ್ಲಿ ನೋಡ್ಬೋದು. ದೇಹದಾಢ್ಯತೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಕರಿತೀವಿ. 86 ಸೆಂಟಿಮೀಟರ್ ನಿಮ್ಮದು ನಾರ್ಮಲ್ ಆಗಿರಬೇಕು. ವಿಸ್ತರಣೆ ಮಾಡಿದಾಗ 5 ಇರಬೇಕು. ಕನಿಷ್ಠ ಎತ್ತರ 155 ಸೆಂಟಿಮೀಟರ್. ಕನಿಷ್ಠ ಎದೆ ಸುತ್ತಳತೆ ಏನಪ್ಪ ಅಂತಂದರೆ 5 ಸೆಂಟಿಮೀಟರ್ಗಳಷ್ಟು ವಿಸ್ತರಿಸುವುದಾಗಿರ್ತದೆ. ಓಕೆ, ಇದು ಯಾವುದಪ್ಪ ಅಂದರೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥ ಬುಡಕಟ್ಟುಗಳಿಗೆ 155 ಸಿಗ್ತದೆ. ಬಿಟ್ಟರೆ ನಿಮಗೆ 168 ನಾರ್ಮಲ್ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ KSRP ಬಂದರೆ KSRP ಇದು 170 ಸೆಂಟಿಮೀಟರ್ ಬೇಕಾಗುತ್ತೆ. ಅದು ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ನಿಮ್ಮದೇ ಹೈಟ್ ಬಂದರೆ ಮಾತ್ರ ಅಪ್ಲಿಕೇಶನ್ ಹಾಕಿ. ಓಕೆ, ಇನ್ನು ನಾರ್ಮಲಾಗಿ ಗೊತ್ತೇ ಇದೆ ನಿಮಗೆ 1600 ಮೀಟ್ರ್ ಓಟ 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಈಗಿನ ದಿನ ಅಪ್ಲಿಕೇಶನ್ನ ಹಾಕಿದ ತಕ್ಷಣ ನೀವು ಓದೋಕ್ಕೆ ಶುರು ಮಾಡಿ, ಓದೋದ್ರ ಜೊತೆಗೆ ಓಡೋಕ್ಕೆ ಶುರು ಮಾಡಿ. ಯಾಕಂತಂದರೆ ನೀವು ತುಂಬ ಕಮ್ಮಿ ಟೈಮ್ ಹೆಂಗೆ ಸಿಗ್ತದಲ್ಲ ಓದೋಕ್ಕೆ, ಹಾಗೆ ತುಂಬ ಕಮ್ಮಿ ಟೈಮ್ ಓಡೋಕ್ಕೆ ಸಿಗ್ತದೆ. ಹಾಗಾಗಿ ನೀವು ಕ್ಲಿಯರ್ ಮಾಡೋಕ್ಕಾಗಂಗಿಲ್ಲ. ಹೇಳತ್ತೀನಿ, ಕರೆಕ್ಟಾಗಿ ಓದಿ ಅಷ್ಟೇ. ಮುಂಜಾನೆ ಓಡಬೇಕು, ಸಂಜೆ ಓದಬೇಕು. ಓಕೆ, ಇಡೀ ದಿನ ಓದಬೇಕು, ಮುಂಜಾನೆ ಓಡಬೇಕು. ನೀವು ನೋಡ್ಬೋದು ನಾರ್ಮಲ್ ಇದೆಯಲ್ಲ, ಸೇಮ್ ಎಲ್ಲ ಪೊಲೀಸ್ಗೆ ಸಂಬಂಧಪಟ್ಟಂತೆ ಏನೇನು ಇರ್ತದೆ ಅದೆಲ್ಲ ನಾರ್ಮಲ್ ಇದೆ. ಎಲ್ಲ ಓದ್ಕೋಬೋದು, ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಫಿಸಿಕಲ್ ಪಾಸ್ ಆಗ್ತದೆ. ಫಸ್ಟ್ ಎಕ್ಸಾಮ್ ಕಡೆ ಫೋಕಸ್ ಕೊಡಿ, ಎಲ್ಲ ಪಾಸ್ ಆಗ್ತವೆ. ಓಕೆ, ಇನ್ನು ಇದರಲ್ಲಿ ಮತ್ತೇನು ಓದುವಂಥ ಅವಶ್ಯಕತೆ ಇರೋದಿಲ್ಲ. ಸುಮ್ಮನೆ ನೀವು ಓದ್ಕೊಂಡು ಕೂತ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ. ಮತ್ತು ಯಾವುದು ಆ ವಿಡಿಯೋ ನೋಡುವಂಥ ಅವಶ್ಯಕತೆ ಇಲ್ಲ, ತಿಳಿಸ್ಕೊಟ್ಟಿದ್ದೀನಿ ನಾನು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋದಲ್ಲಿ ಬರ್ತವೆ. ಇದೇ ನೋಟಿಫಿಕೇಶನ್ ಇಟ್ಕೊಂಡೇ ಹೇಳ್ತಿರ್ತಾರೆ. ಮತ್ತು ಅದು ನೋಡಿದೆ, ಮತ್ತು ಇದು ನೋಡಿದೆ, ನೋಡಿ ಟೈಮ್ ವೇಸ್ಟ್ ಮಾಡ್ಕೋಕೆ ಹೋಗ್ಬಿಡ್ರಿ, ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ವಿಡಿಯೋನವ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗಿತ್ತಪ್ಪ ಅಂತಂದರೆ ಒಂದು ಏನು ಮಾಡಬೇಕು, ಲೈಕ್ ಮಾಡಬೇಕು. ಪ್ಲಸ್ ನಿಮ್ಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು.